ರಾಜೇಶಿಗೆ ಹುಷಾರಿಲ್ಲದ ಕಾರಣ ಕೀರ್ತಿ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡ್ಕೊಂಡು ಅವರ ಜೀವನಕ್ಕೆ ಬೇಕಾದ ಸಂಪಾದನೆ ಮಾಡ್ತಾ ಇದ್ಲು. ಕೌಸಲ್ಯ ಕೂಡ ಸೊಸೆಯನ್ನು ತನ್ನ ಮಗಳ ಹಾಗೆ ಆಲೋಚನೆ ಮಾಡಿ ಎಲ್ಲ ಕೆಲಸದಲ್ಲಿ ಸಹಾಯ ಮಾಡ್ತಿದ್ರು. ಒಂದು ದಿನ ಸುಜಾತ ಕೀರ್ತಿಯ ಬಳಿ ಬಂದ್ಲು. ಕೀರ್ತಿ, ನನ್ ಮಕ್ಕಳು ಇಂಡಿಪೆಂಡೆನ್ಸ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರ ಟೀಚರ್ ಇಂಡಿಪೆಂಡೆನ್ಸ್ ಡೇಗೆ ಏನೋ ಕ್ಲಾಸಲ್ಲಿ ಪ್ರೋಗ್ರಾಮ್ ಇಟ್ಟಿದಾರಂತೆ. ಅದಕ್ಕೆ ನ್ಯಾಷನಲ್ ಫ್ಲಾಗ್ ಅಲ್ಲಿ ಅವ್ರಿಗೇನಾದ್ರೂ ಬಟ್ಟೆನ ಹೊಲ್ದ್ಕೊಡ್ತೀಯಾ? ಇವ್ರೇನೋ ಟೀಚರ್ ಹೇಳಿದ ಹಾಗೆ ಬೇಗ ಬಟ್ಟೆ ಹೊಲ್ದ್ಕೊಡು ಅಂತ ಅರ್ಜೆಂಟ್ ಮಾಡ್ತಿದ್ದಾರೆ. ರಮ್ಯಾ, ಮೌನಿಕಾ ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಅವರಿಗೆ ಆ ಕಲರ್ ಬಟ್ಟೆ ಇಷ್ಟ ಆಗ್ತಿಲ್ಲ ಅಂತೆ. ಹೇಳಿದ್ರು ಕೇಳ್ತಾ ಇಲ್ಲ. ಫ್ಲಾಗ್ ಕಲರ್ ಒಂದೇ ರೀತಿ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕಲರ್ ಬಟ್ಟೆಯಲ್ಲಿ ಬಟ್ಟೆನ ಹೊಲ್ದ್ಕೊಡು ಅಂತ ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಈ ಮಕ್ಕಳಿಗೆ ಎಷ್ಟೇ ಹೇಳಿದ್ರು ಕೇಳದೇ ಇಲ್ಲ. ಅವ್ರ ಟೀಚರ್ ಹತ್ರ ನಾನೇ ನೇರವಾಗಿ ಹೋಗಿ ಬಟ್ಟೆನ ಹೇಗೆ ಹೊಲ್ಸ್ಲಿಕ್ಕೆ ಹೇಳಿದ್ರಿ ಅಂತ ಕೇಳ್ಕೊಂಬರ್ತೀನಿ. ಯಾಕೆ ಇದನ್ನ ಮೊದ್ಲೇ ಬಂದು ನಿನ್ ಜೊತೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನಗೆ ಬಟ್ಟೆ ಜಾಸ್ತಿ ಇರುತ್ತೆ ಅಲ್ವಾ, ಆಮೇಲೆ ನಾನು ತಂದ್ಕೊಟ್ಟು ನಿನಗೆ ಹೊಲಿಯಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಅದಕ್ಕೇನೆ ಶ್ರಾವಣ ಮಾಸ ಬೇರೆ, ನಿನಗೆ ಮದ್ವೆ ಫಂಕ್ಷನ್ ಬಟ್ಟೆ ಎಲ್ಲ ಜಾಸ್ತಿ ಇರುತ್ತೆ, ಅದಕ್ಕೇನೆ ಕೇಳ್ತಾ ಇದ್ದೀನಿ. ಅಯ್ಯೋ ಸುಜಾತ, ಅದಕ್ಕೆ ಇಷ್ಟು ಬೇಗ ನೀನ್ ಕೇಳ್ಬೇಕಾ? ಮಕ್ಕಳ ಬಟ್ಟೆ ತಾನೆ, ಅದೇನು ಅಷ್ಟೊಂದು ಕಷ್ಟ ಆಗಿರೋದಿಲ್ಲ. 2 ದಿನದಲ್ಲಿ ನೀನು ಕೇಳುವಂತ ಬಟ್ಟೆನ ಖಂಡಿತ ಹೊಲ್ದ್ಕೊಡ್ತೀನಿ. ಒಂದ್ಸಲ ಅವರ ಮಿಸ್ ಹತ್ರ ಹೋಗಿ ಕೇಳ್ಕೊಂಬ. ಅವರೇ ನೀವೇ ಬಟ್ಟೆನ ಹೊಲ್ಕೊಳ್ಳಿ ಅಂತ ಹೇಳಿದ್ರೆ ನಾವೇ ಹೊಲ್ಕೋಬಹುದು. ಅಥವಾ ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಬಟ್ಟೆ ಬೇಕು ಅಂತ ಹೇಳಿದ್ರೆ ಒಂದೇ ಟೈಲರ್ ಬಳಿ ಕೊಟ್ಟು ಅವರೇ ಹೊಲಿಸ್ತಾರೆ. ಬೇಕಂದ್ರೆ ಎಲ್ಲ ಮಕ್ಕಳಿಗೆ ಬಟ್ಟೆ ಹೊಲ್ದ್ಕೊಡ್ಬೇಕು ಅಂದ್ರೆ ಕೂಡ ನೀನೇ ಮಾತಾಡಿ ನೋಡು. ಎಲ್ಲ ಮಕ್ಕಳಿಗೆ 3 ದಿನದಲ್ಲಿ ಕೂತು ಬಟ್ಟೆ ಹೊಲ್ದ್ಕೊಡ್ತೀನಿ. ಯಾವಾಗ್ಲೂ ಹೀಗೇನೆ ಪದೇ ಪದೇ ಪ್ರೋಗ್ರಾಮಿಗೆಲ್ಲ ಸೇರ್ಬೇಕು. ಆವಾಗಲೇ ಸ್ಟೇಜ್ ಫ್ರೀಯರ್ ಅನ್ನೋದು ಹೋಗೋದು. ಇಲ್ಲದಿದ್ರೆ ಮಕ್ಕಳು ಕೆಲವೊಮ್ಮೆ ಸ್ಟೇಜಿಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಗೊಂದಲಕ್ಕೆ ಒಳಗಾಗ್ತಾರೆ. ಸರಿ, ಹಾಗಾದ್ರೆ ನೀನು ಹೇಳಿದ ಹಾಗೆ ಮಿಸ್ ಜೊತೆ ನಾನೋಗಿ ಮಾತಾಡಿ ಬರ್ತೀನಿ. ಅಲ್ಲ ಕೀರ್ತಿ, ನೀನು ಕೂಡ ನನ್ ಜೊತೆ ಶಾಲೆಗೆ ಬರ್ಬೋದಲ್ವಾ? ಮಿಸ್ ಹೇಳುವಾಗ ನೀನು ಕೂಡ ಪಕ್ಕದಲ್ಲೇ ಇದ್ರೆ ಅವರು ಯಾವ ರೀತಿ ಹೇಳ್ತಾರೆ ಅಂತ ನಿನಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನನಗೆ ಅವ್ರು ಹೇಳೋದು ಕೆಲವೊಮ್ಮೆ ಅರ್ಥವಾಗದೆ ಕೂಡ ಇರ್ಬೋದು. ಇಲ್ಲ ಸುಜಾತ, ನಾನ್ ಬಂದವ್ರ ಮಿಸ್ ಜೊತೆ ಮಾತಾಡುವಾಗ ಅವರು ಬೇಡ, ನಾವು ಬೇರೆ ಕಡೆ ಕೊಡ್ತೀವಿ ಅಂತ ಏನಾದ್ರೂ ಹೇಳ್ಬಿಟ್ರೆ ಆಮೇಲೆ ನನಗೂ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ ಅಲ್ಲ. ಅದರಿಂದ ನೀನೇ ಮಾತಾಡುವಾಗ ಅವರು ಸರಿ ಅಂತ ಹೇಳಿದ್ರೆ ಅವ್ರ ಮುಂದೆನೆ ನನಗೆ ಫೋನ್ ಮಾಡಿ ಕೊಡು, ಆಮೇಲೆ ನಾನು ಅವ್ರ ಜೊತೆ ಮಾತಾಡ್ಕೋತೀನಿ. ಸುಜಾತ ಶಾಲೆಗೆ ಹೋದ್ಲು. ಟೀಚರ್, ನಾನು ರಮ್ಯನ ಪೇರೆಂಟ್ಸ್. ನೀವು ಇಂಡಿಪೆಂಡೆನ್ಸ್ ಡೇಗೆ ಪ್ರೋಗ್ರಾಮ್ ಡ್ಯಾನ್ಸ್ ಎಲ್ಲ ಇಟ್ಟಿದ್ದೀರಲ್ಲ, ಅದರಲ್ಲಿ ನನ್ನ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ಯಾವ ರೀತಿ ಬಟ್ಟೆನ ಹೊಲಿಯಕ್ಕೆ ಕೇಳಿದ್ರಿ ಅಂತ ನನಗೆ ಗೊತ್ತಾದ್ರೆ ನಾನು ಟೈಲರ್ ಜೊತೆ ಹೇಳಿ ಹೊಲ್ಸ್ಕೋತೀನಿ. ಅಥವಾ ನೀವೇ ಏರ್ಪಾಡು ಮಾಡ್ತೀರಾ ಅಂದ್ರೆ ಎಷ್ಟು ಅಮೌಂಟ್ ಕಟ್ಬೇಕೋ ಅಷ್ಟು ನಾನು ಕಟ್ಬಿಟ್ಟು ಹೋಗ್ತೀನಿ. ನಾನು ನಿಮಗೆ ಡೈರಿಯಲ್ಲಿ ಬರೆದು ಕಳ್ಸಿದ್ದೆ ಅಲ್ವಾ, ಮಕ್ಕಳು ತೋರಿಸಿಲ್ವಾ? ಯಾವ ಮಕ್ಕಳು ಯಾವ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೆ ತಕ್ಕ ಹಾಗೆ ಬಟ್ಟೆ ಎಲ್ಲ ನೀವೇ ಟೈಲರ್ ಜೊತೆ ಹೇಳಿ ಹೊಲ್ಸ್ಕೋಬಹುದು. ಹಾಗೆ ಅಲ್ಲ ಟೀಚರ್, ಅವ್ರವ್ರು ಇಷ್ಟಕ್ಕೆ ಬಟ್ಟೆನ ಹೊಲ್ಸ್ಕೊಳ್ಳಿ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಅಲ್ಲಿ ಎಲ್ಲರೂ ಒಟ್ಟಿಗೆ ನಿಂತಾಗ ಅದು ಯೂನಿಫಾರ್ಮ್ ರೀತಿ ಕಾಣೋದಿಲ್ಲ. ಎಲ್ಲಾ ಮಕ್ಕಳಿಗೂ ಒಂದೇ ಟೈಲರ್ ಜೊತೆ ಬಟ್ಟೆ ಕೊಟ್ಟು ಒಂದೇ ರೀತಿ ಹೊಲ್ಸಿದ್ರೆ ಅದು ನೋಡ್ಲಿಕ್ಕೆ ಕೂಡ ಯೂನಿಫಾರ್ಮ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಹೇಳಿದ ರೀತಿ ಇಷ್ಟು ವರ್ಷ ನಾವು ಮಾಡ್ತಾ ಇದ್ದೋ, ಆದ್ರೆ ನಾವು ಕೊಡುವಂತಹ ಟೈಲರಿಗೆ ಹುಷಾರಿಲ್ಲಂತೆ. ಅದಕ್ಕೆ ಹೊಸದಾಗಿ ಟೈಲರ್ ಯಾರು ಕೂಡ ನಮ್ಗೆ ಸಿಗ್ಲಿಲ್ಲ. ಅದಕ್ಕೇನೆ ಪೇರೆಂಟ್ಸಿಗೆ ಹೇಳ್ಬಿಟ್ಟಿದೀವಿ, ನಿಮ್ಮ ಮಕ್ಕಳ ಬಟ್ಟೆಯನ್ನು ನೀವೇ ಹೊಲ್ಸ್ಕೊಳ್ಳಿ ಅಂತ. ಇನ್ನು ಬೇರೆ ಏನಿಲ್ಲ, ಈ ವರ್ಷ ನಮ್ಗೆ ಟೈಲರ್ ಸಿಗ್ಲಿಲ್ಲ. ಟೀಚರ್, ಹಾಗಾದ್ರೆ ನನಗೆ ಗೊತ್ತಿರೋರು ಒಬ್ರು ಇದ್ದಾರೆ, ಬೇಕಂದ್ರೆ ಅವ್ರ ಜೊತೆ ಮಾತಾಡಿ ನೋಡ್ಲಾ? ನಿಮಗೂ ಓಕೆ ಅಂತ ಹೇಳಿದ್ರೆ ನೀವು ಕೂಡ ಮಾತಾಡ್ಬೋದು. ಅವಾಗ ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಯೂನಿಫಾರ್ಮ್ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಸರಿ, ಹಾಗಾದ್ರೆ ನೀವು ಅವ್ರ ಜೊತೆ ಮಾತಾಡಿ ಹಾಫ್ ಅನ್ ಅವರ್ ಅಲ್ಲಿ ನನಗೆ ರಿಸಲ್ಟ್ ಏನು ಅಂತ ಹೇಳಿ. ನಾನ್ ಕೂಡ ಎಲ್ಲ ಪೇರೆಂಟ್ಸ್ ಜೊತೆ ಮಾತಾಡ್ಬೇಕಲ್ವಾ? ಹಾಗೇನೆ ಅವರಿಗೆ ಒಂದೇ ಸಲ ಬಟ್ಟೆ ಕೊಟ್ಬಿಟ್ಟು ಹಣ ಕೂಡ ಕೊಟ್ಬಿಡ್ಬೋದು. ನಾನು ಕೂಡ ಪ್ರಿನ್ಸಿಪಲ್ ಜೊತೆ ಕೇಳಿ ಹೇಳ್ತೀನಿ, ನೀವು ಅವ್ರ ಜೊತೆ ಮಾತಾಡಿ. ಸುಜಾತ ತಕ್ಷಣ ಕೀರ್ತಿಗೆ ಕಾಲ್ ಮಾಡಿ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು. ಕೀರ್ತಿ ಒಪ್ಪಿಕೊಂಡ ಕಾರಣ ಆ ಸ್ಕೂಲಿನ ಮಕ್ಕಳ ತಿರಂಗ ಬಟ್ಟೆಯನ್ನು ಕೀರ್ತಿ ರೆಡಿ ಮಾಡ್ತಾ ಇದ್ಲು. ಸೈಜಿಗೋಸ್ಕರ ಪಕ್ಕದ ಮನೆ ರಮ್ಯನನ್ನು ಕರೆದು ಕೂಡ ಸೈಜ್ ಅನ್ನು ಅಳತೆ ಮಾಡ್ಕೊಂಡ್ಲು. ರಮ್ಯಾ, ಬಂದ ಈ ಬಟ್ಟೆ ನೋಡು, ಈ ಬಟ್ಟೆ ಮಾತ್ರ ನಿನಗೆ ಹಾಕಿ ನೋಡಿ ಸೈಜ್ ಕರೆಕ್ಟ್ ಆಗಿದ್ರೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಹೊಲ್ದ್ಬಿಡ್ತೀನಿ. ಬಾ ರಮ್ಯಾ, ನಿನಗೆ ಮೊದಲು ಹಾಕಿ ನೋಡೋಣ. ಆಂಟಿ, ಸೈಜ್ ಕರೆಕ್ಟ್ ಆಗಿದೆ ಆಂಟಿ, ಆದ್ರೆ ನನಗೆ ಕಲರ್ ಡ್ರೆಸ್ ಇಷ್ಟ ಆಗಿಲ್ಲ. ಏನು ರಮ್ಯಾ, ನಿನಗೆ ಕಲರ್ ಡ್ರೆಸ್ ಇಷ್ಟ ಆಗಿಲ್ವಾ? ಈಗ ಆಗಸ್ಟ್ 15 ಪ್ರೋಗ್ರಾಮ್ ಎಲ್ಲ ಮುಗ್ದ್ಮೇಲೆ ನಿನಗೋಸ್ಕರ ಒಂದು ಒಳ್ಳೆ ಬಟ್ಟೆನ ಆಂಟಿ ಸ್ಟಿಚ್ ಮಾಡಿ ಕೊಡ್ತೀನಿ.
ಅದಲ್ಲ ಆಂಟಿ, ಈ ಫ್ರಾಕಲ್ಲಿ ಈ ಗ್ರೀನ್ ಕಲರ್ನ ಆಡ್ ಮಾಡಿದೀರಲ್ಲ, ಅದು ನನಗೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಹೇಳಿದ್ದು. ಸರಿ ಆಂಟಿ, ನಾನು ಇನ್ನು ಹೊರಡ್ತೀನಿ, ಶಾಲೆಗೆ ಟೈಮ್ ಆಗ್ತಿದೆ ಅಲ್ಲ, ಮಮ್ಮಿ ಕೂಡ ಬೈತಾರೆ. ಹಾಗೆ ಹೇಳಿ ರಮ್ಯಾ ಮನೆಗೆ ಹೋಗಿ ಮನೆಯಲ್ಲಿ ಅಮ್ಮನ ಜೊತೆ ಹೇಳಿ ಆ ಕಲರ್ ಇಷ್ಟ ಆಗಿಲ್ಲ ಅಂತ ತುಂಬಾನೇ ಗಲಾಟೆ ಮಾಡಿದ್ಲು. ರಮ್ಯಾ ಹೋಗಿ ಹೇಳಿದಾಗ ಅವಳ ತಂಗಿಯಾದ ಮೌನಿ ಕೂಡ ತುಂಬಾನೇ ಗಲಾಟೆ ಮಾಡಿದ್ಲು. ಯಾಕೆ ಅಂದ್ರೆ ಅವಳಿಗೆ ಇಷ್ಟ ಆಗದ ಆರೆಂಜ್ ಕಲರ್ನ ಫ್ರಾಕ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಮಮ್ಮಿ, ನಾವಿಬ್ರು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಮಗೆ ಇಷ್ಟ ಆಗದಿರುವ ಬಟ್ಟೆಯಲ್ಲಿ ನಾವು ಹೇಗೆ ಪ್ರೋಗ್ರಾಮ್ ಮಾಡೋದು? ನಮಗೆ ಇಷ್ಟ ಆದ ಕಲರ್ ಅಲ್ಲಿ ಬಟ್ಟೆನ ಹೊಲ್ದ್ಕೊಡಕ್ಕೆ ಹೇಳು ಮಮ್ಮಿ. ನನಗೆ ಗ್ರೀನ್ ಕಲರ್ ಇಷ್ಟ ಆಗಲ್ಲ. ಪ್ಲೀಸ್ ಮಮ್ಮಿ, ನಮಗೆ ಆ ಬಟ್ಟೆ ಬೇಡ, ನೀವೇ ಬಂದು ಹೇಳಿ. ಮಮ್ಮಿ, ನನಗ್ ಕೂಡ ಆರೆಂಜ್ ಕಲರ್ ಡ್ರೆಸ್ ಬೇಡ, ನಾನು ಹಾಕೊಳ್ಳಲ್ಲ. ನಿಮ್ಮ ಇಬ್ರಿಗೂ ನಾವು ಹೇಳಕ್ ಬರೋದು ಅರ್ಥ ಆಗ್ತಾ ಇಲ್ವಾ? ನೀವು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಲ್ವಾ, ನ್ಯಾಷನಲ್ ಫ್ಲಾಗ್ ಯಾವ ಕಲರ್ ಅಲ್ಲಿದೆ ಅದೇ ಕಲರ್ಸ್ ಅಲ್ಲಿ ಬಟ್ಟೆನ ಹೊಲಿಯಕ್ಕೆ ಹೇಳಿದ್ದು ನಿಮ್ ಟೀಚರ್. ಇವಾಗ ಹಾಕೊಳ್ಳೋದಿಲ್ಲ ಅಂದ್ರೆ ಹೇಗೆ? ನಿಮ್ ಮಿಸ್ ಹೇಳಿದಕ್ಕೆ ತಾನೇ ಆ ಕಲರ್ ಅಲ್ಲಿ ಹೊಲಿತಾ ಇರೋದು. ಇಲ್ಲಾಂದ್ರೆ ಬನ್ನಿ, ಇವಾಗ್ಲೇ ಕೀರ್ತಿ ಆಂಟಿ ಜೊತೆ ಹೋಗಿ ಮಾತಾಡಿ ಬರೋಣ. ಸರಿ, ಇವಾಗ್ಲೇ ಹೋಗಿ ಕೀರ್ತಿ ಆಂಟಿ ಜೊತೆ ಮಾತಾಡೋಣ. ಹೀಗೆ ಸುಜಾತ ಮಕ್ಕಳನ್ನು ಕರೆದುಕೊಂಡು ಕೀರ್ತಿಯ ಮನೆಗೆ ಹೋದ್ಲು. ನೋಡು ಕೀರ್ತಿ, ಈ ಮಕ್ಕಳಿಬ್ರು ನನ್ ಮಾತನ್ನ ಕೇಳ್ತಾನೆ ಇಲ್ಲ. ಇವರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಅವರಿಗೆ ನ್ಯಾಷನಲ್ ಫ್ಲಾಗ್ ಕಲರ್ ಅಲ್ಲಿ ತಾನೆ ಬಟ್ಟೆ ಹೊಲಿಯಕ್ಕೆ ಹೇಳಿದ್ದು, ಅವ್ರ ಮಿಸ್ ತಾನೆ ಹೇಳಿದ್ದು. ನಾನು ಎಷ್ಟು ಹೇಳಿದ್ರು ಮಿಸ್ ಹೇಳಿರಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ನೀನಾದ್ರೂ ಅವರಿಗೆ ಅರ್ಥ ಮಾಡ್ಸು. ಇರು ಸುಜಾತ, ಮಕ್ಕಳಿಗೆ ಎಲ್ಲವೂ ಕೋಪದಿಂದ ಹೇಳಿದ್ರೆ ಅರ್ಥ ಮಾಡ್ಕೋತಾರ? ಮಕ್ಕಳಿಗೆ ಅರ್ಥ ಆಗುವ ರೀತಿ ಪ್ರೀತಿಯಿಂದ ಹೇಳ್ಬೇಕು. ಅವರಿಗೆ ಅರ್ಥ ಆಗುವ ರೀತಿ ನಾನ್ ಹೇಳ್ತೀನಿ ಇರು. ನೋಡಿ ಮಕ್ಕಳೇ, 78 ವರ್ಷಗಳ ಹಿಂದೆ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ರು. ಅವರು ನಮಗೆ ಹಿಂಸೆ ಅನ್ಯಾಯವನ್ನು ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇದ್ರು. ನಮ್ಮ ಭಾರತ ದೇಶದವರು ಹೋರಾಟ ಮಾಡಿ ಮುಂದೆ ಬಂದು ಅವರನ್ನು ನಾಶ ಮಾಡಿದ್ರು. ಆವಾಗ್ಲೇ ನಮಗೆ ಸ್ವಾತಂತ್ರ್ಯ ಆಗಿದ್ದು. ಆ ದಿನನೇ ಆಗಸ್ಟ್ 15. ಆದ್ರಿಂದ ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬಾ ವೈಭೋಗದಿಂದ ಆಚರಣೆ ಮಾಡ್ತೀವಿ. ಇದರಿಂದ ಆಗಸ್ಟ್ 15ರ ದಿನ ನಮ್ಮ ರಾಷ್ಟ್ರೀಯ ಧ್ವಜವನ್ನು ನಮ್ಮೆಲ್ಲರ ಐಕ್ಯತೆಯಿಂದ ಧ್ವಜಾರೋಹಣ ಮಾಡ್ತೀವಿ. ನಮ್ಮ ರಾಷ್ಟ್ರ ಧ್ವಜದಲ್ಲಿ 3 ಬಣ್ಣಗಳು, ಹಾಗೇನೆ ನೀಲಿ ಬಣ್ಣದಲ್ಲಿ ಅಶೋಕ ಚಕ್ರ ಇರುತ್ತೆ ಅಲ್ವಾ. ಕೇಸರಿ ಬಣ್ಣ ನಮ್ಮ ತ್ಯಾಗ ವೀರವನ್ನು ತೋರಿಸುತ್ತೆ. ಬಿಳಿ ಬಣ್ಣ ಶಾಂತಿಯನ್ನು ತೋರಿಸುತ್ತೆ. ಹಾಗೇನೆ ಹಸಿರು ಬಣ್ಣ ನಮ್ಮ ಅಭಿವೃದ್ಧಿ ವ್ಯವಸಾಯವನ್ನು ತೋರಿಸುತ್ತೆ. ಅದರಿಂದನೇ ಆ ದಿನ ಎಲ್ಲರೂ ಈ 3 ಬಣ್ಣದ ಬಟ್ಟೆಯನ್ನು ಧರಿಸ್ತಾರೆ. ಅರ್ಥ ಆಯ್ತಾ ಮಕ್ಳೇ, ಟೀಚರ್ ಯಾಕೆ ಈ 3 ಬಣ್ಣದಲ್ಲಿ ಬಟ್ಟೆನ ಹೊಲಿಯಕ್ಕೆ ಹೇಳಿದ್ರು ಅಂತ? ನೀವು ಸ್ಕೂಲಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರೋದು ಕೂಡ ನಮ್ಮ ದೇಶದ ಐಕ್ಯತೆಯನ್ನು ತೋರಿಸ್ಲಿಕ್ಕೆ. ಅದರಿಂದ ಈ ರೀತಿ ವಿಷಯದಲ್ಲಿ ಆಗಲ್ಲ ಮಾಡಲ್ಲ ಅಂತ ಹೇಳ್ಬಾರ್ದು. ಈ ವಿಷಯವನ್ನು ಆವಾಗ್ಲೇ ಹೇಳ್ಬೇಕು ಅಂತ ಇದ್ದೆ. ಸಣ್ಣ ಮಕ್ಳಲ್ವಾ, ನಿಮ್ ಜೊತೆ ಯಾಕೆ ಹೇಳೋದು ಅಂತ ಸುಮ್ನೆ ಇದ್ದೆ. ಸರಿ, ಇವಾಗ ನಿಮ್ ಜೊತೆ ಹೇಳಿ ಆಯ್ತಲ್ವಾ, ನಿಮಗೂ ಅರ್ಥ ಆಯ್ತಲ್ವಾ? ಇನ್ ಮುಂದೆ ನೀವು ಗಲಾಟೆ ಮಾಡಲ್ಲ ತಾನೇ? ಆಂಟಿ, ಈ ಬಟ್ಟೆ ಹಿಂದೆ ಇಷ್ಟು ದೊಡ್ಡ ಸ್ಟೋರ್ ಇದೆಯಾ ಆಂಟಿ? ತುಂಬಾ ಜನರು ಇದಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದಾರಾ? ಸರಿ ಆಂಟಿ, ಹಾಗಾದ್ರೆ ನೀವು ಯಾವ ಡ್ರೆಸ್ನ ನನಗೆ ಹೊಲ್ದು ಕೊಡ್ತೀರೋ ಅದೇ ಡ್ರೆಸ್ನ ನಾನು ಹಾಕಿಕೊಂಡು ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಥ್ಯಾಂಕ್ ಯು ಕೀರ್ತಿ. ಮಕ್ಕಳಿಗೆ ಅರ್ಥವಾಗುವ ರೀತಿ, ಅವರ ಮನಸ್ಸಲ್ಲಿ ದೇಶಭಕ್ತಿಯನ್ನು ತುಂಬಿಸುವ ರೀತಿ ನೀನವರಿಗೆ ಅರ್ಥ ಮಾಡಿಸ್ಬಿಟ್ಟೆ. ಸರಿ, ನಾನಿನ್ನು ಹೊರಡ್ತೀನಿ. ಇವ್ರನ್ನ ಶಾಲೆಗೆ ಕೂಡ ಕರ್ಕೊಂಡೋಗ್ಬೇಕು. ಹೀಗೆ 2 ದಿನದಲ್ಲಿ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಬಂದ ಕಾರಣ ಟೈಲರ್ ಆದ ಸೊಸೆ ಎಲ್ಲರಿಗೂ ರಾಷ್ಟ್ರಧ್ವಜ ಬಣ್ಣದಲ್ಲಿ ಬಟ್ಟೆಯನ್ನು ಹೊಲಿಸಿಕೊಟ್ಲು. ಎಲ್ಲರೂ ಕೀರ್ತಿ ಹೊಲಿದ ಬಟ್ಟೆಯನ್ನು ಹಾಕಿಕೊಂಡು ಪರ್ಫಾರ್ಮೆನ್ಸ್ ಮಾಡಿದ್ರು. ಹೀಗೆ ಶಾಲೆಯ ಆಡಳಿತ ಮಂಡಳಿ ಕೂಡ ಕೀರ್ತಿಗೆ ಅಧಿಕ ಹಣವನ್ನು ಕೊಟ್ಟು ಸನ್ಮಾನ ಮಾಡಿ ಕಳಿಸಿದ್ರು. ಜಗನ್ನಾಥಪುರ ಎನ್ನುವ ಗ್ರಾಮದಲ್ಲಿ ಕೀರ್ತಿ ಕುಸುಮ ಎನ್ನುವ ಒಂದೇ ಮನೆಯ ಸೊಸೆಂದಿರಿದ್ರು. ಅವರಿಬ್ಬರು ಯಾವಾಗ್ಲೂ ತುಂಬಾ ಅನ್ಯೋನ್ಯದಿಂದ ಎಲ್ಲ ಕೆಲಸವನ್ನು ಮಾಡಿಕೊಂಡು ತುಂಬಾ ಸಂತೋಷದಿಂದ ಜೀವನ ಮಾಡ್ತಾ ಇದ್ರು. ಇದು ಅವರ ಅತ್ತೆಯಾದ ಕೌಶಲ್ಯನಿಗೆ ಇಷ್ಟ ಇಲ್ಲ. ಅವರು ಯಾಕೆ ಇಷ್ಟೊಂದು ಅನ್ಯೋನ್ಯವಾಗಿ ಸಂತೋಷವಾಗಿ ಇದ್ದಾರೆ ಅಂತ ಗೊತ್ತಾಗ್ಬೇಕು ಅಂತ ಇದ್ರು. ಅವರ ಮಧ್ಯೆ ಇಂತಹ ಅನ್ಯೋನ್ಯ ಎಲ್ಲಿಂದ ಬಂತು ಅಂತ ಹುಚ್ಚಿಟ್ಕೊಳ್ತಾ ಇದ್ರು. ಹೀಗೆ ಒಂದು ದಿನ ತನ್ನ ದೊಡ್ಡ ಸೊಸೆಯನ್ನು ಕೌಶಲ್ಯ ಕರೆದು, ಏನಮ್ಮ ಸೊಸೆ, ಇವತ್ತು ಏನ್ ಅಡಿಗೆ ಮಾಡ್ತಾ ಇದ್ದೀಯಾ? ಅತ್ತೆ ಅಂತ ಒಬ್ಳು ಮನೆಯಲ್ಲಿದ್ದಾಳಲ್ವಾ, ಅವಳ ಜೊತೆ ಏನ್ ಅಡಿಗೆ ಮಾಡೋದು ಅಂತ ಕೇಳಿ ಕೂಡ ಅಡಿಗೆ ಮಾಡದೆ ನಿಮ್ಮ ಇಷ್ಟ ಬಂದ ಹಾಗೆ ಅಡಿಗೆ ಮಾಡ್ಕೊಳ್ತೀರಲ್ವಾ? ಮನೆಯಲ್ಲಿ ಅತ್ತೆ ಅಂತ ಒಬ್ಳು ಇದ್ದೀನಿ ಅಂತ ನೀವಿಬ್ರು ಮರ್ತೋಗ್ಬಿಟ್ಟಿದ್ದೀರಾ ಅನ್ಕೋತಿದ್ದೀನಿ. ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ಯಾವಾಗ್ಲೂ ಊಟ ಮಾಡೋದಾದ್ರೂ ಇಲ್ಲೇ ಊಟ ಮಾಡ್ಬೇಕು ಅಂತ. ನೀವಿಬ್ರು ಎಲ್ಲರಿಗೂ ಇಲ್ಲಿ ಊಟ ಹಾಕಿ ಕೊಟ್ಬಿಟ್ಟು ನೀವಿಬ್ರು ಮಾತ್ರ ಒಳಗೆ ಕೂತ್ಕೊಂಡು ಆರಾಮವಾಗಿ ಏನೇನೋ ಕಥೆಯನ್ನೆಲ್ಲ ಮಾತಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ.
ನನ್ನ ಮಾತನ್ನ ಕೇಳಬಾರ್ದು ಅಂತ ನೀವಿಬ್ರು ತೀರ್ಮಾನ ಮಾಡಿದೀರಾ? ಈ ಮನೆಯಲ್ಲಿ ಎಲ್ಲ ನಿಮ್ಮಿಷ್ಟನೇ. ಅಡಿಗೆ ಮಾಡಿದ್ನೆಲ್ಲ ಮೊದಲು ಇಲ್ಲಿ ತಂದಿಡ್ಬೇಕು ಅಂತ ನಿಮ್ಗೆ ಏನು ಗೊತ್ತಾಗಲ್ವಾ? ಒಂದ್ಸಲ ನೀರ್ ತರ್ತೀನಿ ಅಂತ, ಇನ್ನೊಂದ್ಸಲ ಉಪ್ಪಿನಕಾಯಿ ತರ್ತೀನಿ ಅಂತ ಪದೇ ಪದೇ ಅಡಿಗೆ ಮನೆಗೆ ಹೋಗೋದು. ಇಷ್ಟು ವರ್ಷದಿಂದ ನಾನು ಅಡಿಗೆ ಮಾಡ್ತಾ ಇದ್ದೀನಿ. ಒಂದಿನ ಆದ್ರೂ ನಾನು ಹೀಗೆ ಮಾಡಿರ್ತೀನಾ? ಆದ್ರೆ ಜವಾಬ್ದಾರಿನ ನಿಮ್ಮ ಕೈಯಲ್ಲಿ ಬಿಟ್ಟ ತಕ್ಷಣ ನೀವು ಹೇಗೆ ಮಾಡ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಅಯ್ಯೋ ಅತ್ತೆ, ಹಾಗೆಲ್ಲ ಏನೂ ಇಲ್ಲತ್ತೆ. ನಾವು ಅಡಿಗೆ ಮಾಡಿ ಮೊದಲು ನಿಮಗೆಲ್ಲ ಬಡಿಸಿ ಆಮೇಲೆ ಅಡಿಗೆ ಮನೆಗೆ ಮತ್ತೆ ತಂದು ನಾವಿಬ್ರು ಊಟ ಮಾಡಿ ಆನಂತರ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮೇಲೆ ಬರ್ಲಿಕ್ಕೆ ಲೇಟ್ ಆಗ್ತಾ ಇದೆ. ಮತ್ತೆ ನಾವು ಊಟ ಮಾಡ್ಲಿಕ್ಕೆ ಎಲ್ಲ ತಗೊಂಡ್ಬರ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಇಲ್ಲೇ ಕೂತ್ಕೋತೀವಿ. ನೀವು ಸಾರ್ ಬಗ್ಗೆ ಕೇಳ್ತೀರಾ? ನೀವು ಏನ್ ತರಕಾರಿನ ಮನೆಗೆ ತಂದಾಕ್ತಿರೋ ಅದ್ರಲ್ಲೇ ತಾನೇ ಅತ್ತೆ ನಾವು ಅಡಿಗೆ ಮಾಡ್ತೀವಿ. ಅದನ್ನ ಬಿಟ್ಟು ನಮಗೆ ಅಂತ ಹೊರಗಡೆ ಹೋಗಿ ಏನಾದ್ರೂ ತರ್ತೀವಾ? ಒಂದು ಕೆಲಸ ಅಂತೂ ನಾವು ಮಾಡ್ತಾ ಇದ್ದೀವಿ. ನೀವು ತರುವ ತರಕಾರಿಯಲ್ಲಿ ಯಾವುದು ಪಲ್ಯ ಮಾಡಬೇಕು, ಯಾವುದು ಸಾರು ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲರಿಗೂ ಇಷ್ಟ ಆಗುವ ರೀತಿ ಮಾಡಿ ಕೊಡ್ತೀವಿ ಅಷ್ಟೇ ಅತ್ತೆ. ಸರಿ ಅತ್ತೆ, ಹಾಗಾದ್ರೆ ಇಂದಿನಿಂದ ನಾವು ಕೂಡ ನಿಮ್ ಜೊತೆ ಮೇಲೆ ಬಂದು ಕೂತು ಊಟ ಮಾಡಿ ಆಮೇಲೆ ಕೆಳಗೆ ಬಂದು ಕೆಲಸ ಮಾಡ್ತೀವಿ. ಅಂದ್ರೆ ಕೆಳಗೆ ಎಲ್ಲ ಅಡಿಗೆ ಮಾಡಿ ಅದನ್ನ ಎತ್ಕೊಂಡು ಮೇಲೆ ಬಂದು ಬಡ್ಸಕ್ಕೆ ನಮಗೆ ಎಷ್ಟು ಕಷ್ಟ ಆಗ್ತದೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾಗುತ್ತಾ ಅತ್ತೆ? ಸರಿ, ನೀವು ಹೇಳುವ ಹಾಗೆ ಅಡಿಗೆ ಮಾಡಿ ಎಲ್ಲರೂ ಇಲ್ಲೇ ಕೆಳಗೆ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಹೋಗೋಣ. ಏನಮ್ಮ, ನನ್ ಮಾತಿಗೆನೆ ಎದುರು ಮಾತು ಮಾತಾಡ್ತಾ ಇದ್ದೀಯಾ? ಏನೋ ನಿನ್ನ ಅಡಿಗೆ ಮಾತ್ರ ಮಾಡಕ್ ಕೇಳಿದು, ಅದನ್ನ ಬಿಟ್ಟು ಮನೇನ ತಲೆ ಕೆಳಗೆ ಮಾಡಕ್ ಕೇಳಿದ್ನಾ? ಎಲ್ಲಿ ಜಗಳ ದೊಡ್ಡದಾಗುತ್ತೆ ಅಂತ ಕೀರ್ತಿ ಮಧ್ಯದಲ್ಲಿ ಬಂದು, ಅಯ್ಯೋ ಅತ್ತೆ, ಅದೆಲ್ಲ ಏನಿಲ್ಲ, ಅವಳಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದರಿಂದನೇ ಅವಳು ಹಾಗೆ ಮಾತಾಡ್ತಾ ಇದ್ದಾಳೆ. ನೀವೇನೋ ತಪ್ಪು ತಿಳ್ಕೊಬೇಡಿ ಅತ್ತೆ. ನೀವು ಹೇಳುವ ಹಾಗೇನೆ ನಾವು ಕೆಲಸನ ಮಾಡ್ಕೊಂಡು ಹೋಗ್ತೀವಿ. ನೀವು ಆರಾಮವಾಗಿ ರೆಸ್ಟ್ ಮಾಡಿ. ಹಾಗೆ ಹೇಳಿದಾಗ ಕೌಸಲ್ಯ ಅವಳ ರೂಮಿಗೆ ಹೋದ್ಲು. ಯಾಕಕ್ಕ, ನನ್ನ ಮಾತಾಡಕ್ಕೆ ಕೂಡ ನೀವು ಬಿಡೋದಿಲ್ಲ? ಹೌದು, ಇವರು ಎಷ್ಟು ಸಲ ಕೆಳಗೆ ಇಳಿದು ಬಂದು ಕೆಲಸ ಮಾಡ್ತಾರೆ? ಯಾವಾಗ್ಲೂ ನಾವೇ ತಾನೇ ಕೆಳಗೆ ಅಡಿಗೆ ಮಾಡಿ ಅದನ್ನ ಮೇಲೆ ಎತ್ಕೊಂಡು ಹೋಗೋದು. ಇವರಿಗೆ ಇನ್ನೇನ್ ಕೆಲಸ ಇದೆ? ಇವರು ಮೇಲೆ ಏನಕ್ಕ ಇಟ್ಟಿದ್ದಾರೆ? ಮಳೆ ಬರ್ಲಿ, ಗಾಳಿ ಬರ್ಲಿ, ಬಿಸಿಲು ಬರ್ಲಿ, ಏನೇ ಆದ್ರೂ ರೂಮಲ್ಲೇ ಕೂತ್ಕೊಂಡು ಊಟ ಮಾಡ್ತಾರೆ. ಹೌದು, ಅವರಲ್ಲಿ ಏನಕ್ಕ ಇಟ್ಟಿದ್ದಾರೆ? ಮನೆ ಗಂಡಸರಿಗೆ ಹೇಳೋಣ ಅಂದ್ರೆ ಬರ್ತಾರೆ, ಕೈಕಾಲ್ ಮುಖ ತೊಳಿತಾರೆ, ಹೋಗ್ತಾರೆ, ಮೊಬೈಲ್ ತಕೊಂಡ್ ಕೂತ್ಕೋತಾರೆ. ಈ ಮನೆಯಲ್ಲಿ ಏನ್ ನಡೀತಾ ಇದೆ, ಏನ್ ನಡಿಬೇಕು, ಏನಾದ್ರೂ ಹೆಂಡತಿ ಜೊತೆ ಕೇಳೋಣ ಅಂತ ಏನೂ ಇಲ್ಲ. ಅವರೆಲ್ಲರಿಗೂ ಸ್ವಲ್ಪ ವರ್ಷದಿಂದ ಮೇಲೆ ಕೂತ್ಕೊಂಡು ಊಟ ಮಾಡೋದೇ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೇನೆ ಅವ್ರು ಯಾರು ಕೂಡ ಕೆಳಗೆ ಬಂದು ಊಟ ಮಾಡೋದಿಲ್ಲ. ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ? ಅವ್ರು ಎಲ್ಲಿ ಊಟ ಮಾಡ್ತಾರೆ ಅಲ್ಲೇ ತಗೊಂಡೋಗಿ ಕೊಡೋಣ. ಅಕ್ಕ, ನೀವು ಎಲ್ರಿಗೂ ಒಳ್ಳೆಯವರಾಗಿ ಇದ್ದಿದ್ದರಿಂದನೇ ಇವತ್ತು ಅವರೆಲ್ಲ ನಿಮ್ನ ಕಾಲ್ ಕೆಳಗೆ ಹಾಕಿ ತುಳಿತಾ ಇರೋದು. ಏನಕ್ಕ, ಮಾಡಿ ಮೇಲೆ ಕೂತ್ಕೊಂಡು ಯಾಕಕ್ಕ ಊಟ ಮಾಡೋದು? ಮೊದ್ಲು ಏನು ಸರಿ ಅಕ್ಕ, ಆದ್ರೆ ಇವಾಗ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ನಾವು ಅವರಿಗೆ ಮೇಲೆ ಲೈಟ್ ಹಾಕಿ ಆ ಮಳೆಯಲ್ಲಿ ನೀರ್ ಸುರಿತಾ ಇರ್ತದೆ, ಅಲ್ಲೇ ಬಡಿಸ್ತಾ ಇರ್ಬೇಕಾ? ನನಗೆ ಕೆಲವೊಂದ್ಸಲ ಅನ್ಸುತ್ತೆ, ಇವ್ರಿಗೇನಾದ್ರೂ ಮಾನಸಿಕ ತೊಂದರೆ ಇದೆಯಾ? ಇವ್ರೇನಾದ್ರೂ ಹುಚ್ಚರ? ಈ ಮಳೆಯಲ್ಲಿ ಕೂಡ ನೆಂತ್ಕೊಂಡು ಯಾರಾದ್ರೂ ಊಟ ಮಾಡ್ತಾರಾ? ಊಟ ಮಾಡುವಾಗ ಬಿಸಿ ಬಿಸಿಯಾಗಿ ಇರ್ಬೇಕು ಅಂತಾರಲ್ವಾ ಅಂತ. ಅಯ್ಯೋ ಸಾಕೆ, ಯಾಕೆ ನೀ ಇಷ್ಟು ಜೋರಾಗಿ ಮಾತಾಡ್ತಾ ಇದೀಯಾ? ಅವ್ರನ್ನ ಹುಚ್ಚರು ಅಂತ ಬೇರೆ ಹೇಳ್ತಾ ಇದೀಯಾ? ಇದು ಮಾತ್ರ ಅತ್ತೆ ಕಿವಿಗೆ ಬಿದ್ರೆ ಆಮೇಲೆ ಅಷ್ಟೇ ನಾವು. ಹೀಗೆ ಇವರಿಬ್ಬರು ನಗುತ್ತಾ ಅಡಿಗೆಯನ್ನು ಮಾಡ್ತಾ ಇದ್ರು. ಅಷ್ಟರಲ್ಲಿ ಅತ್ತೆಯವರು ಅಲ್ಲೇ ಬಂದು ನಿಂತ್ಕೊಂಡು ಇವರನ್ನು ನೋಡ್ತಾ ಇದ್ರು. ಹೇಗಾದ್ರೂ ಮಾಡಿ ಇಬ್ಬರು ಸೊಸೆಂದಿರ್ನ ದೂರ ದೂರ ಮಾಡಿ ಇಬ್ಬರು ಬೇರೆ ಬೇರೆ ಅಡಿಗೆ ಮಾಡುವ ರೀತಿ ಮಾಡ್ಬೇಕು ಅನ್ಕೊಂಡ್ರು. ಇವರಿಬ್ರು ಏನೇ ಮಾಡಿದ್ರು ಇಷ್ಟೊಂದು ಅನ್ಯೋನ್ಯವಾಗಿದ್ದಾರೆ? ಇಲ್ಲ, ಇವರು ಇಷ್ಟೊಂದು ಅನ್ಯೋನ್ಯವಾಗಿ ಇರುವ ಹಾಗೆ ಮಾಡ್ಲೇಬಾರ್ದು. ಹೇಗಾದ್ರೂ ನನ್ ಗಂಡ್ ಮಕ್ಕಳ ಜೊತೆ ಹೇಳಿ ಬೇರೆ ಬೇರೆ ಅಡಿಗೆ ಮಾಡ್ಕೊಳ್ಳಿ, ಬೇರೆ ಬೇರೆ ಮನೆ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಅವಾಗ್ಲೇ ಇವರ ಅನ್ಯೋನ್ಯ ಎಲ್ಲ ದೂರ ಆಗುತ್ತೆ. ಹೇಗಾದ್ರೂ ಮಾಡಿ ಇವರ ಒಗ್ಗಟ್ಟನ್ನು ಹೊಡೆದು ಹಾಕ್ಬೇಕು. ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ರಾಜೇಶ್ ಮತ್ತು ರಾಕೇಶ್ ಮನೆಗೆ ಬಂದ್ರು. ಅಣ್ಣ, ನೋಡಿದ್ರ ಇವತ್ತು ಮೋಡ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಇವತ್ತು ಮಳೆ ಬರುತ್ತೆ. ತುಂಬಾ ದಿನಗಳ ನಂತರ ನಾವು ಮಳೆಯಲ್ಲಿ ನೆನೆಯುತ್ತಾ ಊಟವನ್ನು ಮಾಡ್ಬೋದು. ಎಷ್ಟು ಟೈಮ್ ಆಯ್ತಲ್ವಾ? ಯೋಚನೆ ಇದೆಯಾ? ಒಂದ್ಸಲ ಜೋರಾಗಿ ಮಳೆ ಬಂದಾಗ ನನ್ನ ಊಟ ಎಲ್ಲ ಮಳೆಯಲ್ಲಿ ನೀರಲ್ಲಿ ಕೊಚ್ಕೊಂಡೋದಾಗ ಅದು ಗೋಡೆಗೆ ಹೋಗಿ ತಾಗುವ ತನಕ ನಾನು ಅದ್ರ ಹಿಂದೆನೇ ಹೋಗಿದ್ದು. ಹೌದು ಕಣೋ, ನನಗೆಲ್ಲ ಯೋಚನೆ ಇದೆ. ಒಂದ್ಸಲ ನಾನು ಟೀ ಕುಡಿತಾ ಇದ್ದಾಗ ಜೋರಾಗಿ ಮಳೆ ಬಂದು ಆ ಮಳೆ ನೀರೆಲ್ಲ ನನ್ನ ಟೀ ಒಳಗೆ ಬಿದ್ದು ತುಂಬಾ ತಣ್ಣಗೆ ನಾನು ಟೀ ಕುಡಿತಾ ಇದ್ದೆ ಅಲ್ವಾ? ಅದೇನ್ ಬಾವ ಹಾಗೆ ಮಾತಾಡ್ತಾ ಇದ್ದೀರಾ? ಅಷ್ಟು ತಣ್ಣಗೆ ಯಾಕೆ ನೀವು ಟೀ ಕುಡಿಬೇಕು? ಇಲ್ಲೇ ಸೋಫಾ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ನಮ್ ಜೊತೆ ಮಾತಾಡ್ಕೊಂಡು ಆರಾಮವಾಗಿ ಟೀ ಕುಡಿಬೋದಲ್ವಾ? ಅದು ನಿನಗೆ ಗೊತ್ತಾಗಲ್ಲ ಕುಸುಮ. ಮಳೆಯಲ್ಲಿ ನೆನೆಯುತ್ತಾ ಬಿಸಿ ಬಿಸಿ ಟೀ ಕುಡಿಯೋ ಥ್ರಿಲ್ಲಿಂಗೇ ಬೇರೆ.
ಮತ್ತೆ ನಿಮಗೆ ಆರಾಮಾಗಿ ಇರುತ್ತೆ. ಯಾಕೆ ಅಂದ್ರೆ ಬಡಿಸೋದು ಮಾಡೋದು ಎಲ್ಲ ನಾವು ತಾನೇ. ಪ್ರತಿ ಸಲ ನೀವಲ್ಲಿ ಊಟ ಮಾಡೋದು, ನಾವು ಕೆಳಗಿಂದ ತಗೊಂಬಂದು ನಿಮ್ ಕೈ ಕೊಡೋದು. ಒಂದ್ಸಲ ಊಟ ಮಾಡ್ತೀರಾ, ಒಂದಿನಕ್ಕೆ 10 ಸಲ ಊಟ ಮಾಡ್ತೀರಾ. ಎಲ್ಲ ಕೆಲಸ ನಮಗ್ ತಾನೇ. ಏನೇ ಮಾತಾಡ್ತಾ ಇದ್ದೀಯಾ? ಏನೂ ಇಲ್ಲ ರೀ, ನೀವು ಒಳ್ಳೆ ಥ್ರಿಲ್ಲಿಂಗ್ ಆಗಿ ಊಟ ಮಾಡ್ತೀರಾ ಅಂತ ಹೇಳ್ತಾ ಇದ್ದೆ ಅಷ್ಟೇ, ಇನ್ನೇನಿಲ್ಲ. ಕೀರ್ತಿ, ಟೀ ತಗೊಂಬರ್ತೀಯಾ? ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಟೀ ತಗೊಂಡು ಮೇಲೆ ಬಾ, ಅಲ್ಲಿ ಇಬ್ರು ಕೂತ್ಕೊಂಡು ಟೀ ಕುಡಿಯೋಣ. ಸರಿ ರೀ. ಬಾವ ಯಾವಾಗ ಬಂದ್ರು ಹೀಗೆ ಪ್ರೀತಿಯಿಂದ ಡೈಲಾಗ್ ಹೊಡಿತಾರೆ. ಅವ್ರ ಡೈಲಾಗಿಗೆ ನೀನ್ ಎಲ್ಲ ಮರ್ತೋಗಿ ಎಲ್ಲಾನು ತಗೊಂಡೋಗಿ ಮೇಲೆ ಕೊಡು. ಹೀಗೆ ಎಲ್ಲರೂ ಮಾಡಿ ಮೇಲೆ ಹೋಗಿ ಟೀಯನ್ನು ಕುಡಿತಾ ಇದ್ರು. ಆಗ ಕೌಶಲ್ಯ ಬಂದ್ರು. ರಾಜೇಶ್, ನೀನು ಕೀರ್ತಿ ಇವತ್ತಿಂದ ಬೇರೆ ಅಡಿಗೆ ಮಾಡ್ಕೊಳ್ಳಿ. ರಾಕೇಶ್, ಕುಸುಮ, ನೀವು ಅಷ್ಟೇ, ನೀವು ಕೂಡ ಬೇರೆ ಬೇರೆ ಅಡಿಗೆ ಮಾಡ್ಕೊಳ್ಳಿ. ನಾನು ಇವತ್ತಿಂದ ನಿಮ್ನ ಬೇರೆ ಬೇರೆಯಾಗಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ ಮುಂದೆ ಯಾವಾಗ್ಲೂ ಹೀಗೇನೆ. ಯಾಕಮ್ಮ ಇಷ್ಟು ದಿನ ಇರುದೆ ಇವಾಗ ಇಷ್ಟು ದೊಡ್ಡ ತೀರ್ಮಾನ ತಗೊಂಡಿದ್ದೀಯಾ? ಯಾಕೆ ಅಂದ್ರೆ ನೀನು ಸಂಪಾದನೆ ಮಾಡಿದ ಹಣವನ್ನು ನೀನ್ ಮಾತ್ರ ಇಟ್ಕೋತಾ ಇದ್ದೀಯಾ, ನನಗೆಲ್ಲಾದ್ರೂ ಕೊಡ್ತಾ ಇದೀಯಾ? ಹಾಗೆ ರಾಕೇಶ್ ಸಂಪಾದನೆ ಮಾಡಿದ್ ಕೂಡ ಅವನಿಗೋಸ್ಕರನೇ ಇಟ್ಕೋತಾನೆ. ನಿಮ್ಮ ಮಧ್ಯೆ ಕೆಟ್ಟ ಮನಸ್ತಾಪ ಬರಬಾರ್ದು, ಅದಕ್ಕೆ ಇದೇ ಒಳ್ಳೆ ದಾರಿ ಅನ್ಸುತ್ತೆ. ಮೇಲೆ ನೀನ್ ಜಾಸ್ತಿ ಸಂಪಾದನೆ ಮಾಡ್ತೀಯ ಅಂತ ನೀನು, ಅವ್ರು ಜಾಸ್ತಿ ಸಂಪಾದನೆ ಮಾಡ್ತಿದ್ದಾರೆ ಅಂತ ಅವರು, ಮಧ್ಯದಲ್ಲಿ ಮನಸ್ತಾಪ ಬಂದು ಆಮೇಲೆ ನೀವಿಬ್ರು ದೂರ ದೂರ ಆಗ್ಬಾರ್ದಲ್ವಾ? ಅದಕ್ಕೆ ನೀವು ಒಟ್ಟಿಗೆ ಇದ್ರೆ ತುಂಬಾ ಅನ್ಯೋನ್ಯವಾಗಿ ಇರ್ತೀರಲ್ವಾ, ಅದಕ್ಕೇನೆ ಹೇಳ್ತಾ ಇದ್ದೀನಿ. ಹಾಗೆಂತ ಹೇಳಿ ಹೊರಟು ಹೋದ್ಲು. ಆದ್ರೆ ನನಗೆ ಯಾಕೋ ಅತ್ತೆ ನಮ್ಮಿಬ್ರನ್ನ ದೂರ ದೂರ ಮಾಡ್ಬೇಕು ಅಂತ ಹೀಗೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನಾವಿಬ್ರು ಸಂತೋಷವಾಗಿರೋದು, ಸಂತೋಷವಾಗಿ ಮಾತಾಡೋದು ಯಾಕೋ ಅತ್ತೆಗೆ ಇಷ್ಟನೇ ಆಗ್ತಾ ಇಲ್ಲ ಅಕ್ಕ. ಎಲ್ಲವನ್ನು ಮನ್ಸಲ್ಲಿ ಇಟ್ಕೊಂಡು ನಮ್ಮಿಬ್ಬರನ್ನ ದೂರ ಮಾಡ್ಬೇಕು ಅಂತ ಅಕ್ಕ ಆಲೋಚನೆ ಮಾಡ್ತಾ ಇದ್ದಾಳೆ. ನನಗೆ ಬೇರೆ ಬೇರೆ ಅಡಿಗೆ ಮಾಡೋದು ಇಷ್ಟ ಇಲ್ಲಕ್ಕ. ಯಾವಾಗ್ಲೂ ನಿಮ್ ಜೊತೆನೆ ಸಂತೋಷವಾಗಿ ಅನ್ಯೋನ್ಯವಾಗಿ ಅಡಿಗೆ ಮಾಡ್ಲಿಕ್ಕೇನೆ ನನಗೆ ಇಷ್ಟ. ಹೇಗಾದ್ರೂ ಮಾಡಿ ಅತ್ತೆಗೆ ಬುದ್ಧಿ ಬರುವ ಹಾಗೆ ಮಾಡ್ಲೇಬೇಕು. ಹಾಗೆಂತ ಇಬ್ಬರು ಸೊಸೆಯಂದಿರು ಮಾಡಿಯಿಂದ ಕೆಳಗೆ ಇಳಿದು ಬಂದು, ನನಗೆ ನೀವು ಹೇಳಿದ್ದು ತುಂಬಾನೇ ಇಷ್ಟ ಆಯ್ತತ್ತೆ. ನನಗೆ ಈ ಮನೇಲಿ ಇರ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆದ್ರಿಂದ ನಮ್ ತಾಯಿ ಮನೆ ಹತ್ರ ಒಂದು ಮನೆ ನೋಡಿದೀನಿ. ನಮ್ ತಾಯಿ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ, ಅಲ್ಲೇ ಹೋಗಿ ಇರೋಣ ಅನ್ಕೊಂಡಿದ್ದೀನಿ. ಈ ಮನೇಲಿ ಇರೋದ್ ಬೇಡ, ದೂರ ದೂರ ಇರಿ ಅಂತ ನೀವು ಹೇಳಿದಾಗ ಈ ವಿಷಯವನ್ನು ನಾನು ರಾಕೇಶ್ ಜೊತೆನೂ ಹೇಳಿದೆ. ಅವರು ಕೂಡ ಸರಿ ಅಂದ್ರು. ನಾವಲ್ಲಿಗೆ ಹೋಗ್ತೀವಿ, ನೀವು ಬೇಕಂದ್ರೆ ನಮ್ ಮನೆಗೆ ಬಂದು ಸ್ವಲ್ಪ ದಿನ ಇರಿ. ಇನ್ನೊಂದು ವಿಚಾರ ಏನ್ ಗೊತ್ತಾತ್ತೆ, ನಾನು ಕೆಲ್ಸಕ್ಕೆ ಕೂಡ ಹೋಗ್ತೀನಿ. ಮನೆ ಕೆಲ್ಸದವಳನ್ನ ಕೂಡ ಇಡ್ತೀನಿ. ನೀವು ಬಂದಾಗ ಕೆಲ್ಸದವಳನ್ನ ನಿಲ್ಲಿಸ್ತೀನಿ, ನೀವು ಹೋದ್ಮೇಲೆ ಮತ್ತೆ ಕೆಲ್ಸದವಳನ್ನ ಇಟ್ಕೋತೀನಿ. ನೀವಿರುವಾಗ ಎಲ್ಲ ಕೆಲ್ಸನ ನೀವೇ ನೋಡ್ಕೋತೀರಲ್ಲತ್ತೆ. ನನಗೂ ನಿಮ್ ಮಗನಿಗೂ ನೀವೇ ಅಡಿಗೆ ಮಾಡಿ ಕೊಡ್ತೀರಾ. ನಿಮಗೆ ಅದೆಲ್ಲ ಅಭ್ಯಾಸ ಇದೆ ಅಂತ ನೀವೇ ಹೇಳಿದ್ರಲ್ವಾ. ಈ ಮಾಡಿ ಮೇಲೆ ಕೂತ್ಕೊಂಡು ಮಳೆಯಲ್ಲಿ ನೆನ್ಕೊಂಡು ತಿನ್ನುವಂತ ಅವಶ್ಯಕತೆ ಕೂಡ ಇರಲ್ಲ. ಆಗ ಕೌಶಲ್ಯ ಅವಳ ಮನಸ್ಸಲ್ಲಿ, ಅಯ್ಯೋ ದೇವ್ರೆ, ಇವಳು ನನಗಿಂತ ಹುಷಾರಾಗಿದ್ದಾಳೆ. ನಾನು ಒಂದು ಹೆಜ್ಜೆ ಇಟ್ರೆ ನನಗಿಂತ ಮುಂದೆ ಹೆಜ್ಜೆ ಇಡ್ತಾಳೆ. ಇವರಿಬ್ರು ಒಂದೇ ಮನೆಯಲ್ಲಿದ್ರೆ ಪರವಾಗಿಲ್ಲ, ಇಲ್ಲದಿದ್ರು ಪರವಾಗಿಲ್ಲ. ಅದನ್ನ ಬಿಟ್ಟು ಈ ಮನೆ ಭಾರನ ನನ್ ತಲೆ ಮೇಲೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರಲ್ವಾ. ಅಯ್ಯೋ ದೇವ್ರೆ, ನನ್ನಿಂದಾಗಲ್ಲಪ್ಪ. ಅದು ಅಲ್ಲದೆ ಇಬ್ಬರ ಮಕ್ಕಳ ಜೊತೆ ಸೇರಿ ಮಾಡಿ ಮೇಲೆ ಸಂತೋಷವಾಗಿ ಊಟ ಮಾಡ್ತೀನಿ. ಇಲ್ಲ ಇಲ್ಲ, ಇವರಿಬ್ರು ದೂರ ಆಗ್ಲಿಕ್ಕೆ ನಾನು ಬಿಡ್ಲೇಬಾರ್ದು. ಅದಕ್ಕೆ ಒಪ್ಪಿಕೊಂಡು ಕೌಶಲ್ಯ, ಅಯ್ಯೋ ನಾನು ಸುಮ್ನೆ ಹೇಳ್ದೆ ಕಣಮ್ಮ, ನೀವು ಏನ್ ಹೇಳ್ತೀರಾ ಅಂತ. ನೀವಿಬ್ರು ಸಂತೋಷವಾಗಿರೋದು ನನಗೇನೆ ಸಂತೋಷ ಹೇಳಿ ಅಂದಿನಿಂದ ಬೇರೆ ಮನೆ ಮಾಡ್ಕೊಂಡೋಗಿ ಅಂತ ಮಾತನ್ನೇ ಬಿಟ್ಬಿಟ್ಟು ಅವರು ಸಂತೋಷವಾಗಿರೋದನ್ನ ನೋಡ್ಕೊಂಡಿದ್ರು ಕೌಶಲ್ಯ.